ಅಜ್ಜಿ ಮೆಲ್ಲ ಮೆಲ್ಲನೆ ನೀವು ಹೀಗೆ ಹೇಳಿ ನನಗಾಗಲೇ ತೆಗಿತೀರಿ ನೀವು. ಸತ್ಯಜ್ಜಿ ನೀವು ಮತ್ತೆ ವಯಸ್ಸಾದವರು ವಯಸ್ಸಾಯ್ತು ಅಂತ ಹೇಳಬಾರ್ದು ಸ್ವಾಮಿ. ಮತ್ತೆ ಹೇಗೆ ಅವ್ರಿಗೆ ವಯಸ್ಸಾಯ್ತು ಅಂತ ಗೊತ್ತಾಯ್ತಾ? ವಯಸ್ಸಾಯ್ತು ಮೇಲೆ ಹೋದ ದಿವಸ ನಾನು ಕೆಳಗೆ ಇಲ್ಲ. ಏನು ಮಾಡುವ, ನಮಗೂ ವರ್ಷ ಆಯ್ತು ಆದ್ರೆ ಕೂಡುವುದಿಲ್ಲ, ನಿಮ್ಮಂತವ್ರು ಬಿಡುವುದಿಲ್ಲ. ಯಾಕಂದ್ರೆ ಮತ್ತೆ ಯೋಚಿಸಲ್ಲ ಆದ್ರೆ ಏನ್ ಮಾಡುವ, ಕೆಲಸ ಮಾಡಬೇಕು, ಉಪಾಯ ಇಲ್ಲ ನನಗೆ. ಹೌದು, ನನ್ನ ಹೆಸರು ಸತ್ಯಜ್ಜಿ. ಕೆಲವರು ಸತ್ಯ ಸತ್ಯ ಅಂತ ನನಗೆ ಈ ಹೆಸರು ಯಾಕೆ ಗೊತ್ತಿಲ್ಲ. ಒಮ್ಮೆ ನನ್ನ ಅಮ್ಮ ಹೇಳಿದ್ದು, ನಮ್ಮ ಅಮ್ಮ ಗರ್ಭಿಣಿ ಇರುವಾಗ ಸತ್ಯ ಹರಿಶ್ಚಂದ್ರ ಕಥೆ ನೋಡ್ಲಿಕ್ಕೆ ಹೋದಂತೆ. ಆ ಕಥೆ ನೋಡಿ ಮನೆಗೆ ಬಂದವರೇ ನನ್ನನ್ನು ಹಾಕ್ತಿದ್ರು. ಹಾಗಾಗಿ ನನ್ನ ಮಗಳು ಅವನ ಹಾಗೆ ಸತ್ಯವನ್ನೇ ನುಡಿತಾ ಇರಲಿ ಅಂತ ಸತ್ಯ ಹಾಗಂತ ಅದೇ ರೀತಿ ಇರ್ಬೇಕು ಅಂತಿಲ್ಲ. ಕೆಲವರಿಗೆ ಆನಂದ ಅಂತ ಹೆಸರಿರ್ತದೆ. ಒಂದು ದಿವಸ ಮುಖದಲ್ಲಿ ನಗು ಕಂಡಂತೆ ಮುಖ ಹೊತ್ಕೊಂಡೇ ಇರುವುದು. ಕೆಲವರಿಗೆ ಗಂಗಾ ಅಂತ ಹೆಸರಿರ್ತದೆ. ಮನೆ ಬಂದು ಒಂದಿಟ್ಟು ನೀರು ಕೊಡುವುದಿಲ್ಲ, ಹೆಸರು ಮಾತ್ರ. ಹಾಗಂತ ಆದರ್ಶಕೊಂಡು ನೋಡಿದಳು. ನಾವು ಮತ್ತೆ ಇಲ್ಲಿದ್ದವರೆಲ್ಲ ನಾನು ವಿದರ್ಭದಲ್ಲಿದ್ದವರು. ಅಲ್ಲಿಂದ ವಲಸೆ ಬಂದವರು. ಬರುವಾಗ ನಾವು ಒಬ್ಬಳೇ ಬಂದಿದ್ದಲ್ಲ, ನಮ್ಮ ಯಜಮಾನರು ಬಂದಿದ್ರು ಸ್ವಾಮಿ. ಅವರಿಗೆ ಇಲ್ಲಿಂದ ಮೇಲೆ ಹೋಗಿ ಮನಸ್ಸಿನೆಲ್ಲ ಸ್ವಾಮಿ ಈ ಲೋಕದ ಯಾತ್ರೆ ಮುಗಿಸಿ ಹೌದು ಅಲ್ಲ ಬಂದು ಕೊಟ್ಟಲ್ಲ. ನೀವು ದೊಡ್ಡ ಶಬ್ದ ಹಾಕಿ ನಮಗೂ ಗೊತ್ತಾಗುದಿಲ್ಲ. ಅವ್ರನ್ನ ಕಳ್ಕೊಂಡೆ ಆಗ ನಾನು ಪುಣ್ಯ ಕೀರ್ತಿ. ನಾನು ಕಂಡ ಇಲ್ಲ ತಿಂದಿದ್ದು ಬೇಸರ ಇಲ್ಲ. ಅಲ್ಲಿ ಕಳ್ಕೊಂಡದ್ದು ಬೇಸರ ಉಂಟು. ಆಗ ಬೇಸರ ಕರೀಲಿಕ್ಕೆ ಕಂಡ ಬಿಟ್ಟು ಹೋದ ಮೇಲೆ ಒಂದು ಮಗುವಿಗೆ ಜನ್ಮ ಇತ್ತು. ನಾನು ಹೆಣ್ಣು ಗಂಡ ಬಿಟ್ಟು ಹೋಗ್ತೇನೆ. ಗಂಡ ಬಿಟ್ಟು ಹೋಗುವಾಗ ನನ್ನ 3 ತಿಂಗಳು ಗರ್ಭಿಣಿ. ಹಾಗಂತ ಊರಿಗೆ ಈಗ ಪ್ರಾಯ ಬಂತು. ಪ್ರಾಯ ಈಗ ಷಾಡಶಿ ಮತ್ತೆ 16 ವರ್ಷ ಅವಳ ಹೆಸರು कस्तूरी तो हाय सगळे लोक आहेत एक येतात बघा. ಆದ್ರೆ ಅವಳು ಇತ್ತೀಚಿನ ಜವಾಬ್ದಾರಿಯೇ ಮಾಡ್ತಿದ್ದಾಳೆ. ಇತ್ತೀಚಿನ ಅವಳು ಮಾಡ್ಬೇಕು, ಕೆಲಸ ಮಾಡ್ಬೇಕು, ಎಲ್ಲಿದ್ದೇನು
ಹಾ ಯಾವಾಗ್ಲೂ ಬೀದಿ ಬಿದ್ದು ಯಾವಾಗ? ಯಾಕೆ ಯಾರಡ? ಇಲ್ಲ ಹೌದು ಮಗ ಅವರನ್ನು ತಾಯಿಯವರು ಕುಡಿಸ್ತಾರೆ, ನೀವು ಒಬ್ಬರಿಗಾಗಿ ಆಲೋಚನೆ ಮಾಡ್ಬೇಕು. ಅವ್ರ ತಾಯಿಯವರೇ ಕುಳಿತಾರೆ ನಾನು ಇದು ಮಾಡಿದ್ದೇನೆ ಮಗ ನಿಮ್ಗೆ ಎಷ್ಟು ಬರ್ತದೆ ಅಷ್ಟು ಬರ್ತದೆ, ನೀವು ಅಷ್ಟು ಮಾಡ್ಬೇಕು. ಜನರೇ ನಿನ್ನ ನೋಡಿ ಸಂತೋಷವೇ ಅದೇ ನನ್ನ ಸಂತೋಷ. ಆ ಕಡೆ ಈ ಕಡೆ ಮಂಡೆ ನೋಡಿದ್ರೆ ಏನು ಎಂತ ಹೌದಾ? ಮತ್ತೆ ಉಳಿಕೆಂಡ ಬಾಳೆ ಹಾಗೆ ಹೆಣ್ಮಕ್ಳಿಗೆ ಹೌದಾ? ಹೌದು ಮಗ ಹಾ. ಎಂತ? ನಾನು ಒಂದು ವೇಳೆ ಕೂತ್ಕೊಳ್ಳಿ ಬಿಡ್ತೀನಪ್ಪ. ಏನ್ ಮಾಡ್ತಿದ್ದೆ ಯಾರು? ನೀನು ನಾನು ಬೇಗ ಎದ್ದೆ. ಹಾ 9ರ ಹಾಗೆ ಎದ್ದೆ. 9ರ ಹಾಗೆ ಎದ್ದೆ. ಓಡಿನ ಸೂರ್ಯ ಉಂಟು ಯಾರು? ಅಷ್ಟೇ ಎಬ್ಬಿಸುವುದೇ ಇಲ್ಲ. ಬೇಡ ಕೆಲವೊಬ್ಬರಿಗೆ ಎಬ್ಬಿಸಿ ನೋಡ್ಬೇಕು. ಹೇಳಿ. ಹಾ. ಹೌದಪ್ಪ. ನಾನು 9ಕ್ಕೆ ಎದ್ದ. 9ರ ಹಾಗೆ ಎದ್ದು ಸರಿ ತಿರುಗಿದ್ದು ಕಡೆಗೆ. ಸರಿ ತಿರುಗಿದ್ದು. ನಿನಗೆ ಎಷ್ಟು ಬಾರಿ ಹೇಳಿದೆ ಎಂತದು? ಹಾಗೆಲ್ಲ ತಿನ್ಬೇಡ ನೀವು ಬೆಳಿಗ್ಗೆ ಬೆಳಗ್ಗೆ ಒಳ್ಳೆ ಆನಿಮಲ್ ಏನಾಗಿದೆ ಅಮ್ಮ, ಎಂತದೆ ನೀವೇ ಹಾಗಾದ್ರೆ ಆ ಹುಡುಗ ಮಕ್ಕಳನ್ನ ನೋಡಿ ಏನು ಹೇಳಲಿಕ್ಕಿಲ್ಲ. ಅವ್ರು ಹೇಳಿದ್ದೆ ನಾನು ಕೇಳಿಸ್ಕೊಂಡೆ ಸುಮ್ಮನೆ ಇರಬೇಕು. ನಾನು ನೀವು ಕುದುರೆ ಅಂದ್ರೆ ಅವರು ಅಡಗಿಸುವುದಿಲ್ವಾ? ಹೌದು ಅದು ಸರಿ ಬೆಳ್ಕೊಂಡಿದ್ದೆ ಮಗ ಯಾರು ದೇಹ ಬಂದಿರುವಾಗ ಜೀವ ದಪ್ಪ ಆಗಿರ್ತಾನ? ಅದನ್ನ ಆಲೋಚನೆ ಮಾಡಿದ್ದೇನೆ. ಜೀವ ದಪ್ಪ ಆಗಿಲ್ವಾ? ಸ್ವಲ್ಪ ಕರಗಿಸುವ ಅಂತ. ಕರಗಿಸಿದ ಕರಗಿಸುವ ಆಲೋಚನೆ. ಹೌದು ಮಗ ಹೌದಪ್ಪ. ಬೆಳಿಗ್ಗೆ ಈ ಅಕ್ಕಿಯಿಂದ ತಯಾರು ತಿಂಡಿ ಯಾವುದು ತಿನ್ನುವುದಿಲ್ಲ. ಅಸ್ಸಿ ಬರ್ತಾ ಅದೇ ದಪ್ಪ ಆಗ್ತದೆ. ಹೌದು ಹೌದಾ? ಅದಕ್ಕೆ ಮಾಡುವುದು ಗೊತ್ತಾ? ಒಂದಿಷ್ಟು ಅವಲಕ್ಕಿ ಮೊಸರು ಸರಿ ಕಲಿಸುತ್ತಿಲ್ಲ. ಅವತ್ತು ಬಂತು ಅವಲಕ್ಕಿ ಮೊಸರು ಅನ್ನ ಅದು ತಗೋದಿಲ್ಲ. ಇಟ್ಟು ತಿನ್ನುವಂತ ಇಟ್ಟೆ ಅವರು ಒಟ್ಟು ಬಂತು ಹೌದಾ? ಒಂದಿಷ್ಟು ಅವಲಕ್ಕಿ ಮೊಸರು. ಬಿಟ್ಟೆ ತಿನ್ನುವುದಿಲ್ಲ ಎಂಟ್ರಿ ತಿನ್ನುವುದಿಲ್ಲ. ಮತ್ತೆ ಅದಕ್ಕೆ ಮತ್ತೆ ಊಟ ಮಾಡುವುದಿಲ್ಲ. ಹೌದೇ ಹೌದು. ಊಟ ಮಾಡಿ ಹೇಗೆ ಯಾರು? ನೀನು ನಾನು ಊಟ ಮಾಡುವುದಿಲ್ಲ. ಒಂದು 4 ಮುದ್ದೆ ತಿನ್ನುವುದು. ಅನ್ನ ತಿನ್ನುವುದಿಲ್ಲ. ಮುದ್ದೆ ತಿಂದ್ರೆ ಜೀವ ಕೊಳ್ಳೋದು. ಅದನ್ನ ಮುಟ್ಟುವುದಿಲ್ಲ ಇಲ್ಲಪ್ಪ. ನಾಲ್ಕು ಮುದ್ದೆ ಊಟ ಆದ್ಮೇಲೆ ಒಂದು 4 ಬಾಳೆಹಣ್ಣು. ಅನ್ನ ತಿನ್ನುವುದಿಲ್ಲ, ಜೀವ ಬರ್ತದೆ. ಆಮೇಲೆ ರಾತ್ರಿಗೆ ಊಟವನ್ನು ಮಾಡುವಾಗ ಮುದ್ದೆಯೂ ಇಲ್ಲ. ಎರಡೂ ಇಲ್ಲ. ಬರ್ತದೆ. ಒಂದು 2 ನಮಗೆ ಹಾಲು ಕುಡಿಯುವುದು. ಮಧ್ಯಾಹ್ನ 4 ಬಾಳೆಹಣ್ಣು, 4 ಬಾಳೆಹಣ್ಣು. ಇದಕ್ಕೆ ನೀನು ಇದು ವ್ಯವಸ್ಥೆ ಮಾಡಿದ್ರೆ ನನ್ನ ಮನೆ ದಿವಾಳಿ ಆಗ್ತದೆ ಅನ್ನಕ್ಕೆ ತುಳಿದಿಲ್ವಾ? ಅನ್ನ ಬಗ್ಗೆ ನೀನು ಖರ್ಚು ಆಗ್ತಾ ಇದೆ ಒಳ್ಳೆ ಪಲಾವ್ ಆಯ್ತಾ? ತಿನ್ಬಾರ್ದು ಮಗ ಮತ್ತೆ ನಮ್ಮ ಜೀವ ಮಲಗಿದ್ದೇವೆ. ಬರ್ಲಿಕ್ಕೆ ಆಗ್ತದೆ ಮಗ ಏನಪ್ಪ? ಇದು ಬೆಳಿಗ್ಗೆ ಒಂದು ರೊಟ್ಟಿ ತಿನ್ನು ಮತ್ತೆ ಹೆಚ್ಚಿಗೆ ತಿನ್ಬಾರ್ದು ಒಂದು ರೊಟ್ಟಿ. ಒಂದು ರೊಟ್ಟಿ ಸರಿ ಸರಿ, ಬೆಳಿಗ್ಗೆ ಒಂದು ರೊಟ್ಟಿ. ಮಧ್ಯಾಹ್ನ ಒಂದೇ ರೊಟ್ಟಿ ಅನ್ನ ಇಲ್ಲ. ಮಧ್ಯಾಹ್ನ ಒಂದೇ ಒಂದೇ ರೊಟ್ಟಿ. ರೊಟ್ಟಿ ಒಂದು ರೊಟ್ಟಿ. ರಾತ್ರಿ ಮಾಡಿ ಒಂದು ರೊಟ್ಟಿ ತಿಂದೆ ರಾತ್ರಿ ಒಂದು. ಇಟ್ಟು ಮಾಡಿದ ಜೀವ ಅಮ್ಮಮ್ಮಮ್ಮ, ಅದು ಒಂದು ಜಿಜ್ಞಾಸೆ. ಮಗ ಈ ಒಂದೊಂದು ರೊಟ್ಟಿ ಊಟ ಆದ್ಮೇಲೆ ತಿನ್ನುವುದಾ, ಊಟಕ್ಕಿಂತ ಮುಂಚೆ ತಿನ್ನುವುದಾ? ಊಟ मम्मक पाहिजे म्हणे ಜೀವ ನೋಡಿದ್ರೆ ಒಂದು ರೊಟ್ಟಿಯ ಕಾಣ್ತದೆ ನಿಮ್ಗೆ. मम्मक पाहिजे म्हणे केळी ते ನೀವು ಹೇಳಬೇಕು ಕೇಳ್ತೇನೆ. ನಿನಗೆ ಒಂದು ಜವಾಬ್ದಾರಿ ಉಂಟಾ ಎಂತ ಜವಾಬ್ದಾರಿ? ನಮ್ಮ ಹೆಣ್ಮಕ್ಳು ಎಂತ ತಿನ್ನುವುದು, ತಿನ್ನುವುದು, ಬಟ್ಟೆ ಮಾಡುವುದ ಈಗ ಕೆಲಸ ಹೇಳ್ತೇನೆ ನಿಂದು ಎಂತ ಕೆಲಸ? ಹೂಕೊಳ್ಳುವಂಥದ್ದು ಹೌದು. ದೇವರ ಪೂಜೆ ಮಾಡಬೇಕು ಅಂತ ಹೋಗಿ ಜವಾಬ್ದಾರಿ ಸಣ್ಣ आता कल्ती आहे बघा ಯಾರಿಗೆ ಮಕ್ಕಳಾಗಿಗೆ? ಅದನ್ನು ನೋಡಿ ಆಡೋದು ನೀವು. ನಾನು ಪಕ್ಕದ ಮನೆಯವರ ಹೆಣ್ಮಕ್ಳನ್ನ ನೋಡಿ ಕಲಿತಾ ಇದ್ದೇನೆ. ಪಕ್ಕದ ಮನೆ ಹೆಣ್ಮಕ್ಳು ನೋಡಿ ಹೌದು, ಕಲಿತಾ ಇದ್ದೇನೆ. ಅವರಿಗಿಂತ ನಾನು ಸಣ್ಣವಳ, ದೊಡ್ಡವಳಾಗಿದ್ದೇನೆ. ನೀವು ಸ್ವಲ್ಪ ನೋಡ್ಲಿಲ್ಲ ಅಷ್ಟೇ. ನೀನು ದೊಡ್ಡವಳಾಗಿ ನೀನು ಗೊತ್ತಾಗಿದ್ಯಾ ನನಗೆ ಗೊತ್ತಾಗಿದೆ. ಯಾರು ಗೊತ್ತಾಯ್ತು ಅದು ನನಗೆ ಗೊತ್ತಾಗಿದೆ. ನನಗೆ ಗೊತ್ತಾಗಿದೆ. ಹೇಗೆ ಗೊತ್ತುಂಟಾ? ನಮ್ಮ ಪಕ್ಕದ ಮನೆಯಲ್ಲಿ ಅವಳು ಜಲಜ ಇದ್ದಲ್ಲ, ನೋಡಿ ಒಂದು ಬಂದಿದ್ದಾಳೆ.
ನಾನಲ್ಲೇ ಕೊಡತ್ತೀನಿ. ಹೌದು ಒಂದು ಕಲಿಯಲು ಬಿಟ್ಟಿದ್ದು ಮನೇಲಿ ಇರ್ತದೆ. ಮಳೆಗಾಲದ ಮದುವೆ ಆಗಿದ್ದು ಮಂಜು ಕೊಡುವ ದೇವರು ಬರುವುದ್ರೆ ಎಷ್ಟು ಕೊಟ್ಟಾಗ ಅವಳಿ ಜೋಡಿ ಅವಳಿ ಮಕ್ಕಳ ಅವಳಿ ಮೇಲೆ ಜೋಡಿದ್ದೇವೆ. ಅವಳಿಗೆ ಆಯ್ತು ಮಗಳು ಆಗಿ ಒಳ್ಳೆಯದೇ. ಅವಳು ಸಣ್ಣವಳಲ್ಲ. ಸಣ್ಣವಳ ಮಗ ಅವಳು ಅವಳು ಕತೆ ಬಿಡಿ. ಈ ಕಡೆ ಮನೆ ನೋಡಿ ಸರೋಜ. ಸರೋಜ ಹೌದು. ಈಗ ಅವಳ ಗಂಡ ನಾನು ಒಟ್ಟಿಗೆ ಇದ್ದೆ ಮೊದಲು ಗುರುಮಂಡಲಿ ಗಂಟೆ ಬಗ್ಗೆ ಅಂತ ಗುರುಮಂಡಲಿ ಒಟ್ಟಿಗೆ ಕಲಿತವರು. ಹೌದಾ ಅಷ್ಟು ದೊಡ್ಡವಳು ಅವಳು. ಹೌದಾ ಅವಳು ಮತ್ತೆ ಮನೆ ಮಗು ಇಟ್ಟು ಕರ್ತಿದ್ದ. ಹೌದಾ ಈಗ ಅವರೆಲ್ಲ ನನ್ನಿಂದ ಸಣ್ಣ ಸಣ್ಣ ಪ್ರಾಯದವರಿಗೆ ಮದುವೆ ಆಯಿತು, ಮಕ್ಕಳಾಯಿತು, ಗಂಡನ ಮನೆಗೆ ಹೋಗ್ತಾರೆ, ಅವ್ರ ಮನೆ ಬರ್ತಾರೆ. ಅವ್ರಿಗಿಂತ ನಾನು ದೊಡ್ಡವಳು ಈ ಮನೆಯಲ್ಲೇ ಇದ್ದಪ್ಪ. ಇಲ್ಲಮ್ಮ ನೀ ಸಣ್ಣವಳೆ. ಯಾರು ಸಣ್ಣವಳು? ಇಲ್ಲ ಸಣ್ಣವಳಲ್ಲ, ನಾನು ದೊಡ್ಡವಳಾದದ್ದು ಗೊತ್ತಾಯ್ತು ನನಗೆ. ಹೇಗೆ ಗೊತ್ತಾ? ಮಾಡಿ ವಿಶ್ವ ಮಾಡಿ ಇದ್ದಲ್ಲ. ಮಾಡಿಲ್ಲ. ಹೌದು ತಲೆ ಅಡ್ಡೆ. ಹೌದು. ಒಂದು ಕಡೆಯಲ್ಲಿ ಬಾಯಿ ಮುಚ್ಕೊಂಡಿದ್ದಿಲ್ಲ. ಹೌದಪ್ಪ ಅವ ಅವನಲ್ಲಿ ನಾನು ಹೇಳಲಿಲ್ಲ ಕೇಳುದು. ಅವನಲ್ಲಿ ಆಗುದಿಲ್ಲ ಆಗುದಿಲ್ಲ ಅಂತ ಹೇಳುದು. ಅವ ಕುಡಿದಲಿದ್ದ. ನೀ ಮರ ಹತ್ತುವಾಗ ಅವ ಮರ ಕುಡಿದಲಿದ್ದ. ಕುಡಿದಲಿದ್ದ. ಈಗ ಮೇಲೆ ನೋಡ್ಕೊಂಡು ಆ ಕಸ್ತೂರಿ ನೀ ದೊಡ್ಡವಳ ಅಂತ ಹೇಳಿದ. ನೀ ಮರ ಹತ್ತುವಾಗ ಹೀಗೆ ಬಂದು ಹಾಕೊಂಡಿದ್ದೆ. ಹೌದು ನೀವು ಎಂತ ಆಲೋಚನೆ ಮಾಡುದು? ಅಂದ್ರೆ ಸಣ್ಣ ಮಕ್ಕಳಿಗೆ ಕೇರಳ ಮನ ಹೊಂದಿಕ್ಕೆ ಆಗುದಿಲ್ಲ, ಅದು ಜಾರುತ್ತದೆ. ನಾನು ಬುದ್ಧಿಯ ಚಾಟಿಚಕ್ಕಿಂತ ಈಗ ಮರ ಹತ್ತಿದ್ದೇ ಇಲ್ವಾ? ನೀವು ದೊಡ್ಡವಳ ಅದು ಕರ್ತೆ ಮದುವೆ ಮಾಡ್ತೀರಾ ಅಂತ ಅದಕ್ಕೂ ಜವಾಬ್ದಾರಿ ಉಂಟಂತೆ. ಈ ನನ್ನ ಜವಾಬ್ದಾರಿ ನೀವು ಹೇಳಿದ್ದಲ್ಲ, ನೀನು ಮಾಡ್ಬೇಕಾಗ್ತದಲ್ವಾ? ಈ ಪ್ರಾಯದಲ್ಲಿ ಅವರು ಇರಬೇಕಿತ್ತು. ಹೌದೇ ಹೌದು. ನಿನ್ನ ನೋಡಿ ಅವರು ಖುಷಿ ಪಡ್ತಿದ್ದೆ ಮಗ. ಸಂತೋಷ ಪಡ್ತಾ ಇದ್ರು. ನಾವು ಕಾರಣಕ್ಕೆ ಆಗಿದೆ ಹೆಣ್ಣು ಮಕ್ಕಳನ್ನ ತಂದೆಯವರು ಬೇಕಿರಿ. ಆ ತಂದೆಯವರು ಯೋಗ್ಯತೆ ಬೆಲೆ ಗೊತ್ತಾಗುವುದು. ಯಾರಿಗೆ ಆಗಲಿ ಹಾಗೆ ಕಣ್ಣಿಗೆ ಕಾಣೋ ದೇವರು ಯಾರು ನಿಮ್ಮನ್ನೆಲ್ಲ ಪೂಜಿಸಿಕೊಂಡು ಹಾಗೆ ಕೆಲಸ
ಹೂಗಳನ್ನು ತಂದು ಇಟ್ಟಿಗೆ ಮಾಡಿ. ನೀವು ಪೂಜೆಗೆಲ್ಲ ಸಿದ್ಧತೆ ಮಾಡಿದ್ದು. ನಾನು ಬಿಲ್ವಪತ್ರೆ ಎಲ್ಲ ಕೊಯ್ದಿಟ್ಟಿದ್ದೆ. ಎಲ್ಲ ಕೊಟ್ಟು ಪೂಜೆಗೆ ತಯಾರಿ ಮಾಡ್ಕೊಂಡಿದ್ದೇನೆ. ನೀನು ಮತ್ತೆ ಕೊಯ್ಕೊಂಡು ಬೇಗ ಬರಬೇಕು. ಮತ್ತೆ ದೇವರಿಗೆ ಈಗ ದೇವರಿಗೆ ಯಾವಾಗ ದೇವರ ಬಳಿಗೆ ಬಂದು ಕೆಲವರೆಲ್ಲ ಪತ್ರ ಬರೆದು ಗುಂಡಿಗೆ ಹಾಕಿ ಬೇಗ ಉಟ್ಕೊಂಡು ಬಾ. ಟೈಗರ್ ಐತೆ. ಎಲ್ಲ ವ್ಯವಸ್ಥೆ ಮಾಡ್ತೇನೆ. ಇನ್ನೊಂದು ಕಟ್ಕೊಂಡು ನಾನು ಯಾವತ್ತು ಹೊಂಡ ಬಿಟ್ಟೆ ಮಗ ಏನು ಹೊಂಡ ಬಿಟ್ಟೆ ನೀನು ಹೊಂಡ ಬಿಟ್ಟಿಯಲ್ಲ ಮತ್ತೆ ಹೊಂಡ ಬಿಟ್ಟೆ ಅಂತ ಹೇಳಿ ಕಲ್ಲು ಓದಾಕ್ಬೇಕಾ ಬೇಡವಾ ಗೊತ್ತಿಲ್ಲ ಮಗ ಮತ್ತೆ ಅವರೆಲ್ಲ ರಕ್ಷಣೆ ನಾವು ಮಾಡಬಾರ್ದು ಈಗ ಒಂದವರಿಗೆ ಶಿಕ್ಷೆ ಆಗೋದಿಲ್ಲ ಅವ್ರ ತಪ್ಪಿಕೊಳ್ಳೋರಿಗೆ ಆಮೇಲೆ ರಕ್ಷಣೆ ಮಾಡಿದವರು ಇವು ತಿರುಗಾಟ ಮಾಡ್ತಾ ಇರ್ಬೇಕು ಸರಿ ಜೀವೈನ ಮುಕ್ತೈತ ಅವನಿಗೆ ಕೈ ಕೊಟ್ಟೆ ಅಲ್ಲ ಈ ಹೋಟೆಲ್ ಸಿಕ್ತ ಕನಸು ನೀರು ಸಿಕ್ತ ಹೇಳಿಕ್ಕಾಗ್ತಿಲ್ಲ ಹಾಗಿದ್ದರೆ ನೀವು ಜೀವ ಹೋದಕ್ಕೆ ಅದು ಅವನಿಗೆ ಗೊತ್ತಾಗ್ತದ ಆಮೇಲೆ
ನೀನು ಓದ್ ಬಂದೆ ಅವ ಎಲ್ಲಿಟ್ಟು ಏನೋ ಅದಲ್ವೇ ಈಗ ಅಮ್ಮ ನೀನು ಅಂತೆ ಅವ ಎಲ್ಲಿ ಹೋದ ಅವನನ್ನ ಈಗ ಎಲ್ಲಿ ಹುಡುಕಲಿಕ್ಕೆ ಹೋಗುದು ಬುದ್ಧಿ ಬಂದಿಲ್ಲ ನಾನು ನಿಮ್ಮ ಮಗಳಲ್ವಾ ಹೋಗಿ ಹೋಗಿ ಬಂದವರು ನಾಳೆ ಬಂದು ಮದುವೆ ಆಗ್ತದೆ ಹೇಳಿದ್ರೆ ಹೂ ಅಂತ ಹೇಳ್ತೇನಾ ನನ್ನ ಮಕ್ಕಳು ಅಂತ ಬಂದಿದ್ದೆ ಹೌದು ಹೂ ಅಂತ ಹೇಳಲು ಅಮ್ಮ ಇದ್ದಾರಲ್ಲ ಒಳ್ಳೆ ವಿರಾಮ ಇಲ್ಲ ಆಗಲಿಲ್ಲ ಅಮ್ಮನಲ್ಲಿ ಅಮ್ಮ ಒಪ್ಪಿದ್ದಾರೆ ಹೂ ಅಂತ ಹೇಳಿದ್ದಾರೆ ನಾ ಬರ್ತೇನೆ ಮದುವೆ ಆಗ್ತೇನೆ ಕಳ್ಳಿ ನನ್ನ ಮಕ್ಕಳು ಆಮೇಲೆ ಹೊಟ್ಟೆ ಕೈಯಲ್ಲಿದ್ದೆ ಅಯ್ಯೋ ಮಗಳು ಕರ್ಕೊಂಡೇ ಬಂದಿದ್ದೇನೆ ಬಂದಿದ್ನಾ? ಇದು ನೋಡಿ ರಾಜಕುಮಾರ ಚಂಡಿ ಬರ್ತ ಕತೆ ಬರ್ತಾ ಹಾಳೇನು ಇದೆಲ್ಲ ಏನ್ ಚಂಪೆ ಅದು ನೋಡಿ ಅದು ಉಪ್ಪಿನಲ್ಲೇ ಕರೀತಾರೆ. ಉಳಿ ಹೋಗೋಕೆ ಕಾಣ್ತಾರೆ ಯಾಕೆ ಅಲ್ಲೇ ಕಲಿಸುವಾಗ ರಾಜಕುಮಾರ ಅಂತ ಕಿರೀಟ ಕಟ್ಟಬೇಕು ಅಯ್ಯೋ ದೇವ್ರೇ ಹೌದು ನಾನು ಮದುವೆ ಆಗುದಾ ಮತ್ತೆ ಏನಿದ್ದಾರೆ ಈ ಕರಿಯಲ್ಲ ಕಪ್ಪು ಕಸ್ತೂರಿ ನೀನು ಕಪ್ಪು ಕಸ್ತೂರಿ ಅವರು ಬೇಡ ನೀನು ಕಸ್ತೂರಿ ಮತ್ತೆ ಕೆಲ್ಸದ್ದು. ಅಯ್ಯೋ ಹಾಗಲ್ಲ ಅವ್ರು ಈಗಾಗಲೇ ಮದುವೆ ಆಗಿದೆ ನೋಡ್ಲಿಕ್ಕೆ ಸಣ್ಣ ಹುಡುಗನಾಗಿದ್ದೆ ಅಷ್ಟೇ ಅಷ್ಟೇ. ಮತ್ತೆ ಹುಡುಗ ಎಲ್ಲಿದ್ದೆ ಸರಿ ಹಿಂದೆ ನೋಡಿ ಅಂತ ಹೇಳಿ ಮತ್ತೆ ನೀನು ಫೋಟೋ ಹೊಡಿತೇನೆ ಶಿಶುವ ಮಗು ಅದು ಅವ್ರ ಮಗುವ ಇಷ್ಟು ಸಣ್ಣ ಪ್ರಾಯಕ್ಕೆ ಎಷ್ಟು ಹೆಸರು ಮಾಡಿದ್ದಾರೆ ಗೊತ್ತುಂಟವರು ಹೆಸರು ಮಾಡಿಟ್ಟು ಹೋದೆ ಪ್ರಾಯ ಸಣ್ಣದಲ್ಲಿ ನಿನ್ನ ಪ್ರಾಯ ಇದ್ದವನಿಗೆ ಈಗ ಹೆಸರು ಮಾಡಿದ್ದಾರೆ ಮತ್ತು ಮುಂದೆ ಹೆಸರು ಮಾಡ್ತಾರೆ ಈಗ ಮುಂದೆ ಮತ್ತೆ ದೊಡ್ಡ ಹೆಸರು ಮಾಡ್ಲಿಕ್ಕಿದ್ದಾರೆ ಈಗ ಅವ್ರು ಮದುವೆ ಆದ್ರೆ ಸಾಧನೆ ಗಟ್ಟಿ ಆಗ್ಬಿಟ್ಟಿಲ್ವಾ ಅಲ್ಲ ಆ ಸಣ್ಣ ಮಗು ಓ ಅವ್ರು ಇವ್ರು ಅಲ್ಲ ಅವರೆಲ್ಲ ನಮ್ಮವರು ಅವರಲ್ಲ ಓ ಈ ಕಡೆಗೆ ನೋಡಿ ನೀವು ಓ ಇದು ನೋಡಿ ನೀವು ಅದೇ ಕೈ ತಿಂದಿ ಒಂದೀಗ ಅದೇ ಕಡೆ ನಾನೇ ನಾನು ಮೊದಲೇ ಕಡೆ ಬಿಸಿಲ್ಲ ಇದುವರೆಗೆ ರಾಜಕುಮಾರ ನೋಡಿ ಕುಂತ ಹೋದೆ ಸತ್ಯ ಸತ್ಯ ಅಲ್ಲ ಸತ್ಯಜ್ಜಿ ಮಗ ಏನು ಚಂದ ಮಗ. ಅದು ನೀನು ಇಲ್ಲಿವರೆಗೆ ಬಂದೆ ಅಂತಾದ್ರೆ ಮದುವೆ ವಿಷಯ ಹೇಳಿ ಕೇಳಿಕ್ಕೆ ಬಂದದ್ದಾ ಒಪ್ಪಿಗೆ ಕೊಡೋದಿತ್ತು ಹೌದು ಮಗ ಅವರು ರಾಜಮನೆತನರು ನಾವು ಬಡವರು ಹೊಂದಾಣಿಕೆ ಆಗ್ತದ ಅದು ಅಪ್ಪ ಒಪ್ಪಲಿಕ್ಕೆ ಅಪ್ಪನ ಒಪ್ಪಿಸುವ ಹೊಣೆಗಾರಿಕೆ ಅವರಿಗೆ ತಿಳಿತಾರೆ ಹ. ನಮ್ಮ ಅಪ್ಪ ದೇವರ ನಾವು ಏನೇ ಕೇಳಿದ್ರು ಇಲ್ಲ ಏನು ಮಾಡೋದು. ನಾವು ಬೇಸಿಗೆ ಖಂಡಿತವಾಗಿ ಎಲ್ಲವನ್ನೂ ತಂದುಕೊಟ್ಟು ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡಿದೆ ಅಂತಾದ್ರೆ ನಮ್ಮಪ್ಪ ಸಂತಸದಿಂದ ಈವರೆಗೆ ಬಂದು ವಿಜೃಂಭಣೆಯಿಂದ ನಿಮ್ಮ ಮಗಳನ್ನು ಕರೆದುಕೊಂಡು ಹೋಗ್ತಾರೆ. ಆ ಮದುವೆ ಆದ ಮೇಲೆ ಗಂಡನ ಮನೆ ಹೋಗೋದಕ್ಕೆ ಬರುವುದಿಲ್ಲ. ಪುನರೊಮ್ಮೆ ತಂದೆಯ ಮನೆಗೆ ಹೋಗ್ತೇನೆ ಎನ್ನುವಾಗ ತಂದೆ ಹಾಗೆ ಮಾಡಿಕೊಂಡಾರೆ. ಈಗ ನೀವು ವಿಷಯ ಹೇಳಿದ್ರೆ ನಿನ್ನ ಅಪ್ಪ ಇಲ್ಲಿ ಬರ್ತಾರೆ ಮಗ ಒಂದು ದಿವಸ ಕಳಿಸ್ ಮಗ ನಿನ್ನ ಅಪ್ಪನ್ನ ಕಳಿಸು ಅಂತ ಹೇಳಿದ್ದು ಹೊಂದಾಣಿಕೆ ನಮ್ಮಿಬ್ಬರದ್ದು. ನಿಮ್ದು ಒಂದಾಯ್ತು ನಾವು ಒಂದಾಯ್ತು ಮಕ್ಕಳು ಬೇಡ ನಮ್ಮ ಅಪ್ಪ ಒಬ್ಬರು ಬರುತ್ತಿಲ್ಲ. ಸೈನಿಕರ ಸಮೇತವಾಗಿ ಬರ್ತದೆ. ಯಾರೇ ಬರಲಿ ದೊಡ್ಡವರಿಗೆ ನಿನ್ನನ್ನು ಒಪ್ಪಬಹುದು ನಮ್ಮ ಮನೆ ನೋಡಿ ನಮ್ಮ ಅಂತಸ್ತಿಗೆ ನೋಡಿ ಅವರು ಒಪ್ಪಬೇಕಲ್ಲ ಅದಕ್ಕೆ ಮದುವೆ ಶ್ರೀಮಂತಿಗೆ ಏನು ಬರ್ತದೆ? ಅಪ್ಪ ಒಪ್ಪಿದ್ರೆ ನನಗೆ ತೊಂದರೆ ನೀನು ಡ್ಯಾನ್ಸ್ ಮಾಡ್ಬಾರ್ದು ಅವನಿಗೆ ಅಲ್ಲಿ ಮುದ್ದೆ ಇಲ್ವಾ ಇಲ್ಲಿ
ಯಾವುದು ಕೆಂಪು ನೀರಿಲ್ಲ ಮಗ ನಮ್ಮಲ್ಲಿ ಶುದ್ಧ ನೀರು ಉಂಟು. ನೀವು ಕುಡಿಯುತ್ತೆ ಉಂಟಾ? ಅದನ್ನು ನಮ್ಮಲ್ಲಿ ಸುಧಾರಿಸ್ಕೊಳ್ಬೇಕು. ಹೌದು ಮನೆಗೆ ಮಾತಾಡುವವರ ಬೇಗ ಬನ್ನಿ. ಬೇಗ ಮಾತಾಡ್ಕೊಂಡು ಕಸ್ತೂರಿ, ಏನು ರಾತ್ರಿ ಈ ಕಡೆ ನೋಡುದು? ಹಾಗಲ್ಲ, ನಮ್ಮಲ್ಲಿ ಏನು ಚಾಲನೆ ಅಮ್ಮ ಒಪ್ಪಿದ್ದಾರೆ, ಒಂದು ವಾರ ಕಡಿಮೆ ಆಯ್ತು.